ಎಲ್ಲ ಬೀದರ್ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತರ ಮಿತ್ರರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಇತ್ತೀಚಿನ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ ಹಮ್ಮಿಕೊಳ್ಳುವ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೀದರ್ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತರ ಮಿತ್ರರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ಇದು ಹಿನ್ನೆಲೆಯಲ್ಲಿ ದೆಹಲಿನಲ್ಲಿ ನಡೆದಂತಹ ಈ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್, ಆ ಪ್ರೊಟೆಸ್ಟ್ ಅಲ್ಲಿ ಸುಮಾರು 20 ಜನ ವಿದ್ಯಾರ್ಥಿಗಳು ಏನದಂದ್ರೆ ತಮ್ಮನ್ನು ತಾವು ಏನದಾದ್ರೆ ಬಲಿದಾನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರದಲ್ಲಿದ್ದಂತಹ ಬಿಜೆಪಿ ಸರ್ಕಾರ ಕಣ್ಣು ತೆರಲಿಕ್ಕೆ ತಯಾರಿಲ್ಲ. ಇದರ ಮೇಲೆ ಈಸಿಯಾಗಿ ಬೇಗನೆ ಆಕ್ಷನ್ ತಗೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ ಪಕ್ಷದ ಮುಖಂಡರು ಶ್ರೀ ರಾಹುಲ್ ಗಾಂಧೀಜಿಯವರು ಈ ಇದ್ರ ಬಗ್ಗೆ ಪ್ರೊಟೆಸ್ಟ್ನಲ್ಲಿ ಮುಂದಾಗಿ ಅವರ ಮುಂದಾಳತ್ವದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರ ಒಂದು ಮುಂದಾಳತ್ವದಲ್ಲಿ ಈ ಪ್ರೊಟೆಸ್ಟ್ಗೆ ಏನಾದರೂ ಒಂದು ಮೆರುಗು ಕೊಟ್ಟಂತಾಗಿ ಇವರು ಮಾಡಿದಂತಹ ಈ ಪ್ರೊಟೆಸ್ಟ್ಗೆ ಅವರು ಹೆದರ್ಕೊಂಡು ಇವತ್ತಿನ ದಿವಸ ಏನದ ಅಂದ್ರೆ ಆ ಒಂದು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಏನಾದ ರೆಸಿಗ್ನೇಷನ್ ಏನದ ಇವತ್ತ ಮಧ್ಯಾಹ್ನದ ಸಮಯದಲ್ಲಿ ಏನದ ಅಂದ್ರೆ ತಗೊಂಡಿದ್ದಾರೆ ಅಂತ ಈಗ ತಾನೇ ಸಾಯಂಕಾಲ ನಮಗೆಲ್ಲ ಗೊತ್ತಾಗಿದೆ. ಆದರೂ ಕೂಡ ಇಷ್ಟಕ್ಕೆ ನಾವು ಸಮಾಧಾನ ಆಗಿಲ್ಲ. ನಾವೇನು ಹೇಳೋದು, ಹುಡುಗರ ಮೇಲೆ ಆದಂತಹ ಈ ಏನು ಕೇಸ್ಗಳು ಮಾಡಿದ್ದಾರೆ ಅವೆಲ್ಲ ಕೇಸ್ಗಳು ಏನದಂದ್ರೆ ಹಿಂಪಡೆಯಬೇಕು. ಇದು ಆಮೇಲೆ ವಿದ್ಯಾರ್ಥಿಗಳು ಇದರಲ್ಲಿ ಏನೇನು ತಮ್ಮ ಪ್ರಾಣ ಹಾನಿ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಪರಿಹಾರಧನ ಫಸ್ಟ್ ಒಳ್ಳೆ ಇದರಿಂದ ಏನಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಒದಗಿಸಬೇಕು. ಆಮೇಲೆ ಇನ್ನೊಂದು ಸಲ ಇಂತಹ ಇದು ಏನದಂದ್ರೆ ಮರುಕಳಿಸಲಾರದಂಗ ಅವ್ರೇನದ ತಾವು ನೋಡ್ಕೊಳ್ಬೇಕು. ಮೂರನೇದು, ಈ ಸಂದರ್ಭದಲ್ಲಿ ಯಾರ್ಯಾರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತಿನ ದಿವಸ ಈ ಕ್ಯಾಂಡಲ್ ಮಾರ್ಚ್ ಮುಖಾಂತರ ಅವರಿಗೆ ಏನದಂದ್ರೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಏನದಂದ್ರೆ ಶ್ರದ್ಧಾಂಜಲಿ ಏನದಂದ್ರೆ ಅರ್ಪಿಸ್ತಾ ಇದ್ದೇವೆ. ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಬಂದು ಈ ಇದಕ್ಕೆ ಏನಂತಂದ್ರೆ ಸಕ್ಸಸ್ಫುಲ್ ಮಾಡಿ ತಾವೆಲ್ಲರೂ ಕೂಡ ಈ ಒಂದು ಮೌನ ಯಾತ್ರೆಯಲ್ಲಿ ಏನಂದ್ರೆ 2 ನಿಮಿಷ ಮೌನ ಮಾಡಿ ಏನಂತಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ನೀವೆಲ್ಲರೂ ಕೋರಿ ಈ ಪ್ರೊಟೆಸ್ಟ್ ಇಲ್ಲಿಗೆ ಏನಾದ್ರು ಮುಗಿಸೋಣ ಅಂತ ತಮ್ಮಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಇವಾಗ 2 ನಿಮಿಷ राहुल गांधी जी की और जो स्टूडेंट हमारे देश के स्टूडेंट आज जो प्रोटेस्ट किए थे, आज जो एजुकेशन मिनिस्टर है उन्होंने रिजाइन देकर हमारे राहुल गांधी जी और स्टूडेंट की जीत हुई है। हम जो सेंट्रल में बैठी हुई गवर्नमेंट बीजेपी गवर्नमेंट से फिर एक मांग करते हैं कि वो जो बच्चे हमारे जो जंतर मंतर पर शहीद हुए हैं वो तमाम बच्चों के शहीद का रुतबा दे और उनको कंपोजिशन दे। उनकी फैमिली को जो भी उनसे जो अपेक्षा थी उनको बच्चों के फैमिली को सपोर्ट होना चाहिए। और जो स्टूडेंट को अरेस्ट कर जेल में डाले हैं, केस हुआ है, वो तमाम केस वापस लेने की भी हम तमाम ऑल इंडिया कांग्रेस के वर्कर्स कार्यकर्ता तमाम मांग करते हैं। अगर सेंट्रल में बैठी हुई गवर्नमेंट अपनी मनमानी करती है तो ये तो एक छोटा सा ट्रेलर था। इसी तरह से पूरे देश में प्रोटेस्ट होंगे, पीसफुल प्रोटेस्ट होंगे। हम सेंट्रल की गवर्नमेंट से फिर एक बार मांग करते हैं कि ये जो रिजाइन दिए हैं धर्मेंद्र प्रधान, वैसे ही कोई भी मामले में अगर आज ऐसा कोई घोटाला होता है तो अब विपक्ष में बैठी हुई कांग्रेस पार्टी खामोश बैठने वाली नहीं है। हम एक्शन लेंगे। राहुल जी इसको हमको जो भी आदेश देंगे हम पूरे देश में प्रोटेस्ट करेंगे। मैं इतनी बात बोलते हुए धन्यवाद करता हूँ। ಬಿಜೆಪಿ ತೋಡೋ ಕೆಲಸ ಮಾಡ್ತದ, ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತದ. ಅದಕ್ಕೆ ಮುಂದಿನ ಪೀರಿಯಡ್ ದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಮ್ಮ ಕೇಂದ್ರದ ಎಲ್ಲ ನಾಯಕರುಗಳ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಏನೇನು ಸಂದೇಶ ಬರುತ್ತೋ ಈಗ ಹೇಳಿದ್ರು ಇದು ಟ್ರೇಲರ್ ಅಂತ. ಟ್ರೇಲರ್ ಮುಂದೆ ಪಿಕ್ಚರ್ ಬಗ್ಗೆ ಏನ್ ಬರ್ತದ ಮಾನವೀಯತೆ ದೃಷ್ಟಿಯಿಂದ ಒಳ್ಳೇದು ಮಾಡಿದ್ರ ಚಲೋ ಆಯ್ತು. ಇಲ್ಲ ಅಂದ್ರೆ ಯಾವ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ಸಿದ್ಧವಾಗಿದೆ. ಅದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬರಿಗೂ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಹೋದರರಿಗೂ ಎಲ್ಲ ಸಹೋದರಿ ತಾಯಂದಿರಿಗೂ ಅನಂತ ನಮಸ್ಕಾರ ಸಲ್ಲಿಸಿ ನಾವು ಜೋರಾಗಿ ಎಲ್ಲರೂ ಈ ಕ್ಯಾಂಡಲ್ ಎತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ